ಸಿಆರ್ಪಿಎಫ್ ಯೋಧ ಮಂಜುನಾಥನ ತಾಯಿಗೆ ಬಾರದ ಭೂಮಿ ಪರಿಹಾರ. ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದ ಪಾರ್ವತಿಯ ನಿತ್ಯ ಅಲೆದಾಟ. ರಾಯಚೂರು ಡಿಸಿ ಕಚೇರಿ, ಮಾನ್ವಿ ಕಂದಾಯ ಕಚೇರಿಗೆ ಪಾರ್ವತಿಯ ನಿತ್ಯ ಅಲೆದಾಟ. 2008ರಲ್ಲಿ ಮಂಜುನಾಥ ಎಂಬ ಯೋಧ ಮಣಿಪುರದಲ್ಲಿ ಗುಂಡೇಟಿಗೆ ಬಲಿಯಾಗಿದ್ದ. ಯೋಧನ ತಾಯಿಯ ಅಲೆದಾಟ ಕಂಡು ನ್ಯಾಯ ನೀಡುತ್ತಾ ಸರ್ಕಾರ. ದೇಶ ಶಾಂತಿಯಾಗಿರಲು ಯೋಧರ ಕೊಡುಗೆಯೇ ಮೂಲ ಕಾರಣ ಎಂದು ಹೇಳಬಹುದು. ಆದರೆ ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದ ಸಿಆರ್ಪಿಎಫ್ ಯೋಧ ಮಂಜುನಾಥ 2008ರಲ್ಲಿ ಗುಂಡೇಟಿಗೆ ಬಲಿಯಾಗಿದ್ದು, ತಾಯಿ ಪಾರ್ವತಿ ಜಮೀನು ಪರಿಹಾರ ನೀಡುವಂತೆ 17 ವರ್ಷದಿಂದ ನಿತ್ಯ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಮಾನ್ವಿ ಕಂದಾಯ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದ ಮಂಜುನಾಥ ದೇಶ ಸೇವೆಗಾಗಿ ಕೆಲಸ ಮಾಡಿ ಮೃತನಾದರೂ ಸಹ ಕಾಳಜಿ ಇಲ್ಲದ ಸರ್ಕಾರ ಹಾಗೂ ಮಾನ್ವಿ ತಹಸೀಲ್ದಾರ್ ಅವರು ಅಮಾಯಕ ಮಹಿಳೆಗೆ ಯಾರೂ ದಿಕ್ಕಿಲ್ಲವೆಂದು ಸತಾಯಿಸುತ್ತಿದ್ದಾರೆ. ಯೋಧರ ಕುಟುಂಬಕ್ಕೆ ಸರಕಾರವೇ ಮುಂದೆ ನಿಂತು ಚಾಚು ತಪ್ಪದೆ ಕೆಲಸ ಮಾಡಿಕೊಡಬೇಕು. ಆದರೆ ಮೃತ ಯೋಧ ಮಂಜುನಾಥ ಕುಟುಂಬದ ನೆರವಿಗೆ ಬಾರದೆ ಅಮಾಯಕ ವೃದ್ಧ ಮಹಿಳೆ ಪಾರ್ವತಿಯನ್ನು 17 ವರ್ಷದಿಂದ ಸತಾಯಿಸಿ ನಿತ್ಯ ಅಲೆದಾಡಿಸುತ್ತಿದ್ದಾರೆ. ಅಂದರೆ ಈಕೆಯ ಶಾಪ ಮಾತ್ರ ಸರ್ಕಾರಕ್ಕೆ, ಮಾನ್ವಿ ತಹಸೀಲ್ದಾರ್ ಹಾಗೂ ರಾಯಚೂರು ಜಿಲ್ಲಾಧಿಕಾರಿಗೆ ತಟ್ಟೋದು ಗ್ಯಾರಂಟಿ. ನಮಸ್ಕಾರ, ನನ್ನ ಹೆಸರು ಅನಿಮೇಶ್ ನಾಯ್ಕ್ ಸಾದಾಪುರ ಅಂತೇಳಿ, ವಾಲ್ಮೀಕಿ ಮಹಾಸಭಾ ಜಿಲ್ಲಾಧ್ಯಕ್ಷರು. ಇವತ್ತು ನಮ್ಮ ಅಕ್ಕನವರು ಪಾರ್ವತಿ ಅಕ್ಕನವರು ಇಲ್ಲಿ ತಹಸೀಲ್ ಆಫೀಸಿಗೆ ಬಂದಾರ. ನಾವು ಬೇರೆ ಒಂದು ಕೆಲಸ ನಿಮಿತ್ತ ಬಂದ ಮೇಲೆ ಅಕ್ಕ ಏನಂತ ಕೇಳಿದಾಗ ಅವರೆಲ್ಲ ಮಾಹಿತಿ ಹೇಳಿದರು. ಸುಮಾರು 5 ವರ್ಷ ದೇಶ ಸೇವೆ ಸಲ್ಲಿಸಿ ಹೀರೋ ಯೋಧ ಮಂಜುನಾಥ್ ಅವರು 2008ರಲ್ಲಿ ಅವರು ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಆ ಹುತಾತ್ಮರಾದ ಸಂದರ್ಭದಲ್ಲಿ ಅವನು ಕೂಡ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಇದ್ದು ಓದಿದಂಥ ವ್ಯಕ್ತಿ. ಸಡನ್ಲಾಗಿ ಆ ದೇವರು ಅವನಿಗೆ ಕರ್ಕೊಂಡಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಕುಟುಂಬ ಭಾಳ ದುಃಖದಲ್ಲಿದ್ದು, ಅಂದಿನವರೆಗೆ ಇಂದಿನ ತನಕ ಅವ್ರಿಗೆ ಯಾವುದೇ ರೀತಿಯಿಂದ ಸರ್ಕಾರದ ಸೌಲಭ್ಯಗಳು ಬಂದಿರೋಂಗಿಲ್ಲ. ಆದರೆ ಇವತ್ತು ಸಾದಾಪುರ ಗ್ರಾಮದಿಂದ ತಾಯಿ ಒಬ್ಬಗೆ ಏನು ನಮ್ಮ ಹುಡುಗ ಮಂಜುನಾಥ ಏನು ಹುತಾತ್ಮ ಆದದ್ರಲ್ಲಿಂದ ಹಿಡಿದು ಇಲ್ಲಿವರೆಗೆ ಸರ್ಕಾರ ಸೌಲಭ್ಯಕ್ಕಾಗಿ ಒಂದು DC ಆಫೀಸ್ ಆಗಿರ್ಬೋದು, ಎ ಸಿ ಆಫೀಸ್ ಆಗಿರ್ಬೋದು, ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಪ್ರತಿಯೊಂದು ಆಫೀಸ್ಗಳಿಗೆ ಯಾರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಹೋಗಿ ಒಬ್ಬರೇ ಹೋಗಿ ಧೈರ್ಯವಾಗಿ ಹೆಣ್ಮಗಳಾದರೂ ಕೂಡ ಅವರು ಆ್ಯಕ್ಚುಲಿ ಹೊರಗೆ ಹೋಗ್ಲಾರ್ದಂಥ ಹೆಣ್ಮಕ್ಳು. ಅವತ್ತು ನಮ್ಮ ಮಾವನವ್ರು ಇರ್ತಕ್ಕಂಥ ಕಾಲದಲ್ಲಿ ಅವ್ರು ಯಾರು ಹೊರಗೆ ಹೋಗ್ಲಾರ್ದಂಥ ಹೆಣ್ಮಕ್ಳು. ಇವತ್ತು ಅವ್ರು ಒಬ್ಬರೇ ಆಗಿಬಿಟ್ಟು ನಾನೊಬ್ಬರು ಕೂಡ ಮನೆಗೆ ಕುಂತ್ಬಿಟ್ರೆ ಇನ್ನು ಬರ್ತಕ್ಕಂಥ ಸವಲತ್ತುಗಳು ನನಗೆ ಯಾರು ತಂದು ಕೊಡ್ತಾರ, ಧೈರ್ಯವಾಗಿ ನಾನೇ ಓಡಾಡಮ್ಮಂತೇಳಿ. ಆ ಅಮ್ಮನದು ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಅಷ್ಟು ಆರೋಗ್ಯ ಚೆನ್ನಾಗಿಲ್ಲ ಅಂದರೂ ಕೂಡ ನನಗೆ ಬರ್ತಕ್ಕಂಥ ಸವಲತ್ತು ಬಂದರೆ ಮುಂದೆ ನಮ್ಮ ಮಕ್ಕಳಿಗೆ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು ಇವತ್ತು ತಹಸೀಲ್ ಆಫೀಸು, ಎ ಸಿ ಆಫೀಸು ಆ್ಯಂಡ್ DC ಆಫೀಸ್ ತಿರುಗಾಡಿದ್ರು ಕೂಡ ಭಾಳಷ್ಟು ಜನ ಅವರಿಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರಿಗೆ ಬರ್ತಕ್ಕಂಥ ಸರ್ಕಾರದಿಂದ ಸವಲತ್ತುಗಳು ಮಾತ್ರ ಕೇಳ್ತಾರೆ ಹೊರತು ಯಾವುದೇ ಅಧಿಕಾರಿಗಳ ಆಸ್ತಿಗಳನ್ನು ಅವ್ರು ಕೇಳ್ತಾ ಇಲ್ಲ. ಗೌರ್ಮೆಂಟ್ಲಿಂದ ಬರ್ತಕ್ಕಂಥ ಏನು ಸವಲತ್ತುಗಳನ್ನು ನಮಗೆ ಆದಷ್ಟು ಬೇಗ ಮಾಡಿಕೊಡ್ರಿ. ಸುಮಾರು ಇಲ್ಲಿಗೆ 12 ವರ್ಷಗಳ ಕಾಲ ತಿರುಗಾಡ್ತಾರೆ. 12 ವರ್ಷಗಳ ಕಾಲ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಅವ್ರು ತಿರುಗಾಡಿಬಿಟ್ಟು ಸವಲತ್ತುಗಳು ಕೇಳಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇದುವರೆಗೂ ಅದನ್ನು ತಲೆಗೆ ತಗೊಳ್ಳಾರ್ದೆ, ಮನ್ಸಿಗೆ ತಗೊಳ್ಳಾರ್ದೆ ಇದುವರೆಗೆ ಮಾಡಿರಲಿಲ್ಲ. ಕೆಲವು ಅಧಿಕಾರಿಗಳಿಗೆ ಯಾವ ಥರ ಉತ್ತರಗಳು ಕೊಡ್ತಿದ್ದಾರೆ ಅಂತಂದರೆ, ಇಡೀ ರಾಯಚೂರು ಜಿಲ್ಲೆಯಲ್ಲಿ ಲ್ಯಾಂಡೇ ಇಲ್ಲ. ಲ್ಯಾಂಡ್ ಇಲ್ಲ ಅನ್ನೋಕ್ಕೆ ಸ್ವಲ್ಪ ಆದರೂ ನಿಮ್ಮ ಹತ್ರ ಬುದ್ಧಿ ಇರಬೇಕಲ್ಲ ಸ್ವಾಮಿ. ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿಲ್ಲ ರಾಯಚೂರು ಜಿಲ್ಲೆಯಲ್ಲಿ. ನೀವು ಯಾರ್ಯಾರಿಗೋ ಲ್ಯಾಂಡ್ಗಳನ್ನು ಮಾಡಿಕೊಟ್ರಿ, ಸರ್ಕಾರ ಭೂಮಿಗಳನ್ನು ಯಾರ್ಯಾರು ಅಕ್ಯುಪೈ ಮಾಡ್ಕೊಂಡ್ರಿ. ಒಬ್ಬ ಹೀರೋ ಯೋಧ ಮಂಜುನಾಥ ದೇಶದ ಸಲುವಾಗಿ ಹೋರಾಡಿ ಪ್ರಾಣವನ್ನು ಬಲಿ ಕೊಟ್ಟಂಥ, ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಗೆ ನೀವು ಲ್ಯಾಂಡ್ ಇಲ್ಲ ಅಂತ ಹೇಳ್ತೀರಿ. ಅವರಿಗೆ ಆದಷ್ಟು ಬೇಗ ಲ್ಯಾಂಡ್ ಆಗಲಿ, ನಿವೇಶನ ಆಗಲಿ, ಇನ್ನೂ ಬೇರೆ ಬೇರೆ ಸರ್ಕಾರದಿಂದ ಸವಲತ್ತುಗಳು ಏನೇನು ಬರ್ತಾವೆ ಅವೆಲ್ಲ ಸವಲತ್ತುಗಳು ಅವರು ಆದಷ್ಟು ಬೇಗ ಮುಟ್ಟುವಂಥ ರೀತಿಯಲ್ಲಿ ಆಗಬೇಕು. ಒಂದೇಳು ಆಗಲಿಲ್ಲಪ್ಪ ಅಂತಂದರೆ ಪಾರ್ವತಮ್ಮ ಅಕ್ಕನವ್ರ ಜೊತೆಗೆ ನಾವೆಲ್ಲರೂ ತಿರುಗಾಡಿ ಮುಂದಿನ ದಿನ ಮನೆಯಲ್ಲಿ DC ಆಫೀಸ್ ಮುಂದೆ ಆಗಿರ್ಬೋದು, ತಹಸೀಲ್ ಆಫೀಸ್ ಮುಂದೆ ಆಗಿರ್ಬೋದು, ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸಲು ಇಷ್ಟಪಡ್ತೇವೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಸಾದಾಪುರ ಗ್ರಾಮದ ಪಾರ್ವತಮ್ಮನವರ ಪುತ್ರ ವೀರ ಯೋಧ ಮಂಜುನಾಥ್ ಅವರು 2008ರಲ್ಲಿ ಏನು ಮಣಿಪುರದಲ್ಲಿ ಒಂದು ಯುದ್ಧದಲ್ಲಿ ಹುತಾತ್ಮರಾಗಿ ಕಳೆದ 17 ವರ್ಷ ಆಯಿತು. ಇವತ್ತು ಆ ತಾಯಿ ಪಾರ್ವತಮ್ಮ ಆ ಮಗುವಿನ ಆ ವೀರ ಯೋಧ ಮಂಜುನಾಥನ ಆ ಯುದ್ಧದಲ್ಲಿ ಮಡಿರತಕ್ಕಂಥ ವೀರ ಯೋಧನ ನೆನಪಲ್ಲಿ ಇವತ್ತು ಆ ತಾಯಿ ಮರುತ್ತಿದ್ದಾಳೆ. ಕಾರಣ ಇಷ್ಟೇ, ಇವತ್ತು 17 ವರ್ಷಗಳ ಕಾಲ ನಿರಂತರವಾಗಿ ಆ ತಾಯಿ ವೀರ ಯೋಧ ಮಂಜುನಾಥನನ್ನು ಕಳೆದುಕೊಂಡ ಮೇಲೆ ತುಂಬ ದುಃಖದಿಂದ ಸಂಸಾರವನ್ನು ಸಾಗಿಸ್ತಿದ್ದಾಳೆ. ಜೊತೆಗೆ ಆ ಸರ್ಕಾರ ಆ ಕುಟುಂಬಕ್ಕೆ ಏನು ಸವಲತ್ತು ಸಿಗಬೇಕಾಗಿತ್ತು, ಇವತ್ತು ನಿವೇಶನ ಇರ್ಬೋದು, ಲ್ಯಾಂಡ್ ಇರ್ಬೋದು, ಕೆಲವು ಸರ್ಕಾರ ಸೌಲಭ್ಯಗಳಿರ್ಬೋದು, ಅವು ಮಚ್ಚಿಕೆಯಾಗಿವೆ. ಇವತ್ತು ಸರ್ಕಾರ ಏನು ಯುದ್ಧದಲ್ಲಿ ಮಾಡಿರ್ತಕ್ಕಂಥ ವೀರ ಯೋಧ ಮಂಜುನಾಥಿಗೆ ಏನು ಸಿಗಬೇಕಾಗಿತ್ತು ಸೌಲಭ್ಯಗಳು ಇವತ್ತು
ಮರ್ಚಿಗಾಗಿ ಇವತ್ತು ಸಿಗಲಾರ್ದಂಗೆ ಆಗ್ಯವ. ಯಾಕೆ ಕಾರಣ ಇಷ್ಟೇ, ಸರ್ಕಾರ ಏನೇ ಸೌಲಭ್ಯ ನಿಗದಿ ಮಾಡಿದ್ರು ಸಹ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಅವರು ನಿರ್ಲಕ್ಷ್ಯ ಮಾಡಿ ಆ ಕುಟುಂಬಕ್ಕೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಕಡೆಗಣಿಸುವ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ಕುಟುಂಬಕ್ಕೆ ಲ್ಯಾಂಡು ಅಥವಾ ಭೂಮಿ ಕೊಟ್ಟು ಆ ಕುಟುಂಬವನ್ನು ಮುಂದಿರ್ತಕ್ಕಂಥ ಮಕ್ಕಳಿಗೆ ಜೀವನಕ್ಕೆ ಅನುಕೂಲ ಆಗಬೇಕಾಗಿತ್ತು. ಇವತ್ತು ಜಿಲ್ಲಾಡಳಿತ ಆ ಕುಟುಂಬಕ್ಕೆ ಲ್ಯಾಂಡ್ ಕೊಡಂದರೆ ಈ ಜಿಲ್ಲೆಯಲ್ಲಿ ಲ್ಯಾಂಡ್ ಇಲ್ಲ, ಎಲ್ಲಿದ್ದು ಕೊಡಬೇಕು, ನೀವೇ ಹುಡುಕ್ರಿ ಅಂತೇಳಿ ಒಂದೇನು ತಪ್ಪಿಸಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟರೂ ಬೆಲೆ ಇಲ್ಲ. ಇವತ್ತು ವೀರಯೋಧ ಮಂಜುನಾಥ ತನ್ನ ಪ್ರಾಣವನ್ನು ಪಣಿಕಿಟ್ಟು ಹೋರಾಡಿ ಜೀವನವನ್ನು ಮುಡುಪಾಗಿಟ್ಟರು. ಇವತ್ತು ಕುಟುಂಬ ಅನಾಥ ಆಗಿದೆ. ಆ ಕುಟುಂಬಕ್ಕೆ ಸರ್ಕಾರ ಆಗಲಿ, ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಅದನ್ನು ನೋಡಿ ಅಲ್ಲಿ ಏನು ಆ ಎಮ್ಮಗೆ ಲ್ಯಾಂಡ್ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಸುಮಾರು 17-12 ವರ್ಷಗಳಿಂದ ನಿರಂತರವಾಗಿ ತಾಲೂಕು ತಹಸೀಲ್ ಕಚೇರಿಗೆ ಮತ್ತು ಜಿಲ್ಲಾ ಕಚೇರಿಗೆ ತಿರುಗಾಡಿ ಆ ಎಮ್ಮ ಸುಸ್ತಾಗಿದ್ದಾಳೆ. ಇವತ್ತು ಇಂಥ ಲಜ್ಜೆಗೆಟ್ಟ ಆಡಳಿತ ಅಧಿಕಾರಿಗಳು ಇರೋದ್ರಿಂದ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಬಡ ಜನರಿಗೆ ಮುಗ್ತಾ ಇಲ್ಲ, ಧ್ವನಿಲ್ಲದವರಿಗೆ ಮುಟ್ತಾ ಇಲ್ಲ, ಬಡ ಜನರಿಗೆ ಮುಗ್ತಾ ಇಲ್ಲ. ಇನ್ನು ಈ ಪಾಪ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಕುಟುಂಬಕ್ಕೂ ಇಲ್ಲಿ ಸಿಗ್ತದ. ಇಂಥ ಆಡಳಿತ ಅಧಿಕಾರಿಗಳು ಇರೋದರಿಂದ ಇವತ್ತು ಇಂಥ ಕುಟುಂಬಗಳು ಸರ್ವನಾಶ ಆಗಿದ್ದಾವೆ. ಅದರಿಂದ ಎಚ್ಚೆತ್ತುಕೊಂಡು ಇವತ್ತೇನು ಜಿಲ್ಲಾಡಳಿತ ಇರ್ಬೋದು, ತಾಡಳಿತ ಇರ್ಬೋದು, ಈ ಅಯ್ಯಮ್ಮಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ದೇಶಕ್ಕಾಗಿ ಪ್ರಾಣ ತೆಗೆದವರಿಗೆ ನೀವು ನಿರ್ಲಕ್ಷ್ಯ ಮಾಡ್ತೀರಿ. ಇನ್ನು ಬಡ ಜನರಿಗೆ ಇದೇನೋ ಸೂರಿಲ್ಲದವರಿಗೆ, ಮನಿಲ್ಲದವ್ರಿಗೆ ನೀವೇನು ಕೊಡ್ತೀರಿ? ಅದರಿಂದ ಜಿಲ್ಲಾಡಳಿತ ಕೂಡಲೇ ಆ ಎಮ್ಮಗೆ ನ್ಯಾಯ ಕೊಡಬೇಕು. ಆ ವೀರಯೋಧ ಮಂಜುನಾಥನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಭೂಮಿಯನ್ನು ಕಟ್ಟಿಸ್ಕೊಡ್ಬೇಕಂತೇಳಿ ನಾನು ಮ್ಯಾಕಲಯ್ಯಪ್ಪ ಇದು BJP ಎಸ್ ಟಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ಆಗ್ರಹ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನಮ್ಮ ಹೆಸರು ಎ ಪಾರ್ವತಿ. ಯಾವೂರಮ್ಮ ನಿಮ್ದು? ಸಾದಾಪುರ. ಏನು ಸಮಸ್ಯೆ ಏನಾಗಿದಮ್ಮ? ಸಮಸ್ಯೆ ನಮ್ಮ ಮಗ ಈಗ 2008ರಲ್ಲಿ ಹಿಂಗ ಇದಾಗ್ಯದ ಸರ್. ಯುದ್ಧದಲ್ಲಿ ಮಣಿಪುರ ನಾಗಾಲ್ಯಾಂಡಲ್ಲಿ ಸರ್. CRPF ಪೊಲೀಸ್ ಅದು 360 ಗುಂಡೇಟ್ ಬಿದ್ದಾವ ಸರ್ ನಮ್ಮ ಮಗನಿಗೆ. ಬಾಂಬ್ ಬ್ಲಾಸ್ಟ್ ಯುದ್ಧದಲ್ಲಿ ಇದಾಗ್ಯಾನ ಸರ್ ಮಗ. ಅದು ಗೌರ್ಮೆಂಟ್ ಕೊಡ್ತಾರ ಲ್ಯಾಂಡ್ ಅಂತ ಮಣಿಪುರದಿಂದ ಬಂದು ಸರ್ಟಿಫಿಕೇಟ್ ಕೊಟ್ಟಾರ ಸರ್ ನನಗೆ ಬಂದು. 16 ವರ್ಷ ಆಯ್ತು. ಇದು ತೋರ್ಸಿದ್ರೇನೆ ಲ್ಯಾಂಡ್ ಕೊಡ್ತಾರಮ್ಮ 5 ಎಕರೆ ನಿಮ್ಗೆ ಜಮೀನು ಅಂತ ಹೇಳಿದ್ರು. ನಾವು ಕೊಡೋತಾರಂತ ತಿರ್ಗಿನ್ ಸರ್. 12 ವರ್ಷದಿಂದ ತಿರ್ಗಿನ್ ಸರ್ ನಾನು DC ಆಫೀಸಿಗೆ. ಕೊಡ್ತೀವಿ ಒಂದ್ಸಲ ಇಲ್ಲ, ಕೊಡ್ತೀವಿ ಇಲ್ಲ ಅಂತ ಹಿಂಗೆ ಹೇಳಿದ್ರು ಸರ್. ಯಾರು ಹೇಳ್ತಾ ಇದಾರೆ? DC ಆಫೀಸ್ನಾಗ. ಯಾವ DC ಆಫೀಸ್? ರಾಯಚೂರು ಜಿಲ್ಲಾದಾಗ ಭೂಮಿಯೇ ಇಲ್ಲ ಅಂತ ಹೇಳ್ತಾರ ಸರ್. ರಾಯಚೂರು ಜಿಲ್ಲಾದಾಗ ಭೂಮಿಯೇ ಇಲ್ಲಮ್ಮ, ಎಲ್ಲಿಂದ ಕೊಡ್ಬೇಕು ನಾವು ಸರ್? ರಾಯಚೂರು ಜಿಲ್ಲಾ ನಮ್ಗೆ ಕೊಡಲ್ಲ ಸರ್. ನೀವು ಒಂದು 5 ಎಕರೆ 6 ಎಕರೆ ಎಲ್ಲ ಕೊಡೋದು. ಹಿಂಗೆ ಹೇಳಿದ್ರೆ ಹೆಂಗ ಸರ್? ಇಷ್ಟು ವರ್ಷ ತಿರುಗಿನ ಅಂತ ಹೇಳಿದ್ವಿ ಸರ್. ಈಗ ಇದ್ದು DC ಆಯ್ತಮ್ಮ ಈಗ ಮಾಡಿಸ್ತೀವಿ, ಕೊಡ್ತೀವಿ ಅಂತ ಹೇಳ್ಯಾರ ಸರ್. ಎಷ್ಟು ವರ್ಷ ತಿರುಗಾಡ್ತಾ ಇದ್ರಿ ತಾವು? 12 ವರ್ಷ ಆಯ್ತು ಸರ್. 12 ವರ್ಷ ತಿರುಗಾಡ್ತಾರೆ. ಈಗ ಮಾನವಿ ತಹಸೀಲ್ ಆಫೀಸ್ಗೆ ಬಂದ್ರಿ, ಏನು ಸಮಸ್ಯೆ? ಮಾನವಿ ತಹಸೀಲ್ ಆಫೀಸ್ಗೆ ಅದೇ DC ಆಫೀಸ್ನಾಗ ಹೇಳ್ಯಾರ ಸರ್. ಒಂದ್ಸಲ ಭೇಟಿ ಆಗ್ರಮ್ಮ ಹೇಳಿನಿ. ನಮ್ಮ ಎದುರಿಗೆ ಹೇಳ್ಯಾರ ಸರ್, ಕೊಡ್ಬೇಕು ಅಮ್ಮಗ ಲ್ಯಾಂಡ್ ಕೊಡ್ಬೇಕು, ಸ್ಪೆಷಲ್ ಕೇಸ್ ಅದು ಅವ್ರ ಮಗನಿಗೆ ಕೊಡ್ಬೇಕು ಅಂತ ಹೇಳ್ಯಾರ ಸರ್. ಅದು ಬಂದಿನಿ ಸರ್. ಅಲ್ಲಮ್ಮ, ಈ ರೀತಿಯಾಗಿ ನೀವು ಒಂದು ಮಾಜಿ ಯೋಧರ ತಾಯಿಯಾಗಿ ಕೂಡ ಅಲೆದಾಡ್ತಾ ಇದ್ದೀರಿ ಅಂದಮೇಲೆ ಏನಿದು ಈ ದೇಶದ ವಿಚಾರ ಏನಾಗಿದೆ? ಈ ದೇಶಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಸೈನಿಕರು ಕೂಡ ಒಂದು ರೀತಿಯಲ್ಲಿ ಕೃತಜ್ಞ ಸಲ್ಲಿಸೋದು ಅಂದರೆ ತಾಯಿಗೆ ಈ ರೀತಿ ಅಲೆದಾಡಿಸಿದ್ರೆ ಎಲ್ಲಿಗೆ ಬಂದಿದೆ ಸರ್ಕಾರದ ಆಡಳಿತ? ಹೇಳ್ಬೇಕು ಸರ್, ಅವ್ರಿಗೆ ತಿಳಿಬೇಕ. ಕೇಳಿ ನಮ್ಗೆ ನೋಡಿ ಸರ್, ಇಷ್ಟು ತಿರುಗ್ತೀನಿ. ಒಬ್ರು DC ಅಂದ್ರೆ ಅವ್ರಿಗೆ ಇಲ್ಲಿ ಬುಡೇ ಮಾಡ್ರಿ ಒಳಗಂತ ಹೇಳ್ತಾರ ಸರ್. ಯಾರು? DC ಆಫೀಸ್ನಾಗ ಬೇರೆ ಅವ್ರು ಸರ್. ಏನಂತ? ಅವಾಗ ಆ ಅಮ್ಮಗ ಭೂಮಿ ಕೊಡೋದೇ ಇಲ್ಲ, ಬುಡ್ಬಾಡ್ರಿ, ಯಾಕೆ ಕೇಳಕ್ಕೆ ಬುಡ್ಬಾಡ್ರಿ ಅಂತ ಹೇಳಿದ್ರು ಸರ್ ಒಬ್ಬ DC. ಅಂದ್ರೆ ಈಗ ದೇಶಕ್ಕೆ ಬುಡ್ಬಾಡ್ರಿ, ನಿಮ್ಮನ್ನ ಭೂಮಿ ಕೇಳಕ್ ಬಂದಾಳಂದ್ರೆ ಇಲ್ಲ ಬುಡ್ಬಾಡ್ರಿ, ಕೊಡೋದಿಲ್ಲ ರೂಲ್ಸ್ ಅಂತ ಹೇಳಿದ್ರು. ಮತ್ತೆ ಹಿಂಗ ನಿಮ್ಮ ಸ್ಥಿತಿ ಹೆಂಗ, ನಿಮ್ಮ ಜೀವನ ಹೆಂಗ, ನಿಮ್ಮ ಬದುಕು ಹೆಂಗ ಈಗ? ಅದೇ ಸರ್, ಅದೇ ನೋಡಿ ಸರ್. ಅವ್ರ ನಂಬಿದ ಕುಟುಂಬಗಳು ಹೆಂಗ ಈಗ? ಮಗಳಿದ್ದಾರೆ ಸ್ವಲ್ಪ ನಮ್ಗೆ ಹಳ್ಳಿ ಊರಾಗ. ಏನು ಅಪ್ಪ ಇಲ್ಲ ಅಂತ ಮಗ ಹೋದ್ನು ಸರ್ ಆ ಡ್ಯೂಟಿಗೆ. ನಮ್ಮ ಮಗ ಓದ ಹುಡುಗ ಹೋಗ್ಯಾನ ಸರ್. ಹೋಗ್ಯಾನ ಸರ್. ಅಪ್ಪ ಇಲ್ಲಮ್ಮ, ನಮ್ ಜೀವನ ಆಗ್ಬೇಕಂತ 5 ವರ್ಷ ಡ್ಯೂಟಿ ಮಾಡಿದ್ವಿ ಸರ್. ಈ ದೇಶಕ್ಕಾಗಿ ಮಾಡಿದ ಸೈನಿಕರಿಗೆ ಕೊಡುಗೆ ಕೊಡೋದು ಸರ್ಕಾರ ಇದೇನಾ? ಆ ಯುದ್ಧದಲ್ಲಿ ಹಿಂಗಾಗ್ಯಾನ ಸರ್ ಮಗ. ನನಗೆ ಸಾಕಾಯ್ತು ಸರ್. ಇನ್ನ ಬಿಟ್ಬಿಡಮ್ಮಂದ್ರೆ ಈ DC ನಮ್ಮ ಅಮ್ಮಗ್ ಕೊಡ್ಬೇಕು, ತಹಸೀಲ್ ಆಫೀಸ್ಗೆ ಹೋಗಮ್ಮ ಅಂತ ಹೇಳಿದ್ರೆ ಅದಕ್ಕೆ ಬಂದಿಲ್ಲ ಸರ್. ಅಂದ್ರೆ ನಿಮಗೆ ಸಾಕಾಗ್ಬಿಟ್ಟಮ್ಮ ಸಾಕಾಯ್ತು ಸರ್. ನಮ್ಗೆ BP ಶುಗರು ಎಲ್ಲ ಇದಾಯ್ತು.
ಈ ಸಾರು ಮಗಳು ಹೊಡೆಯಾಡ್ಬೋದು. ನಾನೇ ತಿರುಗ್ಬೇಕು